ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 25 ಮತ್ತು 26, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ಬನ್ನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿರುವ ಡಿಸೀಸ್ ಎಕ್ಸ್, ನೋಡಿ ಇಂಗ್ಲೀಷಲ್ಲೂ ನೀವು ಗಮನಿಸಬಹುದು, ಡಿಸೀಸ್ ಎಕ್ಸ್ ಅಂತ ಕರೀತಾರೆ ಎಂಬ ಪದ ಕೆಳಗಿನ ಏನನ್ನು ಉಲ್ಲೇಖಿಸುತ್ತದೆ? ಸೊ ನೋಡಿ, ಈ ತರಹದ ಕ್ವಶನ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2. ಅಂದರೆ ಡಿಸೀಸ್ ಎಕ್ಸ್ ಏನಿದೆ, ಜಾಗತಿಕ ಸಾಂಕ್ರಾಮಿಕ ರೋಗವನ್ನು ಉಂಟು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವ ಅಜ್ಞಾತ ರೋಗಕಾರಕ ಅಂತ ಕರಿತೀವಿ. ಅಂದರೆ ಅಜ್ಞಾತ ರೋಗಕಾರಕ ಅಂದರೆ ಇದುವರೆಗೂ ತಿಳಿದೇ ಇಲ್ಲ, ಆ ರೋಗದ ಬಗ್ಗೆ ತಿಳಿದೇ ಇಲ್ಲದಂತಹ ಒಂದು ರೋಗ ಅದು. ಸೊ ಹೀಗೆ ಆ ಡಿಸೀಸ್ ಎಕ್ಸ್ ಎಂಬುದು ಅಜ್ಞಾತ ರೋಗವಾಗಿರುತ್ತದೆ. ಸೊ ಇದನ್ನು ಪ್ರತಿನಿಧಿಸುವ ಒಂದು ಕಾಲ್ಪನಿಕ ಕಾಯಿಲೆಯ ಹೆಸರೇ ಡಿಸೀಸ್ ಎಕ್ಸ್. ಅಂದರೆ ಯಾವುದೇ ಒಂದು ರೋಗ ಇದು ಇಂಥದ್ದೇ ರೋಗ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಗುರುತು ಮಾಡೋಕ್ಕೆ ಆಗಲ್ಲ. ಆ ತರಹದ ರೋಗವನ್ನು ಡಿಸೀಸ್ ಎಕ್ಸ್ ಅಥವಾ ಅಜ್ಞಾತ ರೋಗ ಅಂತ ಕರೀತಾರೆ. ಸೊ ಇದು ಇತ್ತೀಚೆಗೆ ಇಡೀ ಪ್ರಪಂಚದಾದ್ಯಂತ ಸುದ್ದಿಯಲ್ಲಿದೆ. ಸೊ WHO ಈ ಪದವನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಗಮನಿಸಿ ನೀವು ನೋಡಿ, ಇದನ್ನು ಡಿಸೀಸ್ ಎಕ್ಸ್ ಅಂತ ಕರೀತಾರೆ. ಓಕೆ, ಡಿಸೀಸ್ ಎಕ್ಸ್ ಅಂತ ಕರೀತಾರೆ. ಸೊ ಮೋಸ್ಟ್ ಕಿಲ್ಡ್ ಚಿಲ್ಡ್ರನ್ಸ್ಗೆ ಅಂದರೆ ಇದು ಇತ್ತೀಚೆಗೆ ವಿವಿಧ ದೇಶಗಳಲ್ಲಿ ಹಬ್ಬಿರ್ತಕ್ಕಂಥ ಒಂದು ಪ್ರಮುಖ ಕಾಯಿಲೆ. ಆ ಕಾಯಿಲೆ ಗುರುತು ಮಾಡೋಕ್ಕಾಗದೇ ಇರತಕ್ಕಂಥ ಕಾಯಿಲೆಗೆ ನಾವು ಡಿಸೀಸ್ ಎಕ್ಸ್ ಅಂತ ಕರಿತೀವಿ ಎಂದು WHO ತಿಳಿಸಿರ್ತಕ್ಕಂಥದ್ದು. ಹಾಗಾದರೆ ನೋಡಿ, ಇಲ್ಲಿ WHO ಈ ಪದವನ್ನು ಉಲ್ಲೇಖ ಮಾಡಿದೆ. ಓಕೆ, ಸೊ ಆ ಕಾರಣಕ್ಕಾಗಿ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಗೆ ಸಂಬಂಧಪಟ್ಟಂಥ ಯಾವುದೇ ಪದ, ಯಾವುದೇ ವಿಷಯ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸನ್ನು ತಿಳ್ಕೊಳ್ಳೋಣ ನಾವು. ನೋಡಿ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ನೋಡಿ, ಕಾಂಗೋದಲ್ಲೇ ಆಲ್ಮೋಸ್ಟ್ ಹೊಸ ರೋಗಗಳು ಹುಟ್ಕೊಳ್ತವೆ ಸ್ನೇಹಿತರೆ. ಸೊ ಈ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಡಿಸೀಸ್ ಎಕ್ಸ್ ಎಂದು ಕರೆಯಲ್ಪಡುವ ನಿಗೂಢ ಜ್ವರದ ಅಂದರೆ ಜ್ವರ ತರಹದ ಕಾಯಿಲೆ ಅಂದರೆ ಮಲೇರಿಯಾದ ತೀವ್ರ ಸ್ವರೂಪವೆಂದು ದೃಢಪಡಿಸಿದೆ. ನೋಡಿ, ಡಿಸೀಸ್ ಎಕ್ಸ್ ಎಂಬುದು ಅದೊಂದು ಕಾಲ್ಪನಿಕ ಕಾಯಿಲೆ, ಆದರೆ ನಿಗೂಢ ಜ್ವರದ ಒಂದು ಕಾಯಿಲೆ ಇದೀಗ ಕಾಂಗೋದಲ್ಲಿ ಕಾಣಿಸಿಕೊಂಡಿದೆ ಸ್ನೇಹಿತರೆ. ಸೊ ಅದು ಮಲೇರಿಯಾಕ್ಕೆ ರಿಲೇಟೆಡ್ ಆಗಿದೆ, ಆದರೆ ಮಲೇರಿಯಾ ಥರ ಅಂತಲ್ಲ. ಸೊ ಆ ಕಾರಣಕ್ಕಾಗಿ ದೃಢಪಡಿಸಿದೆ ಇದೀಗ WHO ಆ ರೋಗವನ್ನು ದೃಢಪಡಿಸಿ ಅದನ್ನು ಡಿಸೀಸ್ ಎಕ್ಸ್ ಅಂತ ಘೋಷಣೆ ಮಾಡಿದೆ. ಈ WHO ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಕಾಂಗೋವನ್ನು ವಿಶ್ವದಲ್ಲೇ ಅತಿ ಹೆಚ್ಚು ಮಲೇರಿಯಾದ ಹೊರೆಗಳನ್ನು ಹೊಂದಿದೆ ಎಂದು ಪಟ್ಟಿ ಮಾಡಿದೆ. ನೋಡಿ, ಹಾಗಾದರೆ ಕೇಳ್ಬೋದು ನಿಮಗೆ ಡೈರೆಕ್ಟಾಗಿ, ಕೆಳಗಿನ ಯಾವ ದೇಶವು ವಿಶ್ವದಲ್ಲಿ ಅತಿ ಹೆಚ್ಚು ಮಲೇರಿಯಾ ರೋಗಿಗಳನ್ನು ಹೊಂದಿದೆ ಅಂತಕ್ಕಂಥದ್ದು. ಸೊ ಅದನ್ನ ಗಮನಿಸಬೇಕು. ಕಾಂಗೋ ದೇಶ ಎಂಬುದು ನೆನಪಿರಲಿ ನಿಮಗೆ. ಹಾಗಾದರೆ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ವಿನಾಶಕಾರಿ ಜಾಗತಿಕ ಆರೋಗ್ಯ ಬಿಕ್ಕಟ್ಟನ್ನು ಪ್ರತಿಯೋಜಿಸುವ ಅನಿರೀಕ್ಷಿತ ಮತ್ತು ಅಜ್ಞಾತ ರೋಗಕಾರಕವನ್ನು ಪ್ರತಿನಿಧಿಸುವ ಒಂದು ಕಾಲ್ಪನಿಕ ಕಾಯಿಲೆಯಾಗಿದೆ. ಇದನ್ನು 2018ರಲ್ಲಿ ಡಿಸೀಸ್ ಎಕ್ಸ್ ಎಂದು ಈ ಪದವನ್ನು ಸೃಷ್ಟಿಸಿದೆ WHO. ಸೊ ಹೀಗೆ ನೆನಪಿರಲಿ. ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಗೋವಾ ವಿಮೋಚನಾ ದಿನವನ್ನು ಉಲ್ಲೇಖಿಸಿ. ಇತ್ತೀಚೆಗೆ ನಾವು ಗೋವಾ ವಿಮೋಚನಾ ದಿನವೆಂದು ಆಚರಣೆ ಮಾಡಿದ್ವಿ. ಹಾಗಾದರೆ ಈ ಗೋವಾ ವಿಮೋಚನಾ ದಿನವನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ನೀವು ಗಮನಿಸಿ. ನೋಡಿ, ಒಂದನೇ ಹೇಳಿಕೆ ಏನಿದೆ, 450 ವರ್ಷಗಳ ಫ್ರೆಂಚ್ ಆಳ್ವಿಕೆಯ ನಂತರ 1961ರಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಗೋವಾವನ್ನು ವಿಮುಕ್ತಗೊಳಿಸಿದ ದಿನವನ್ನು ನಾವು ಗೋವಾ ವಿಮೋಚನಾ ದಿನವೆಂದು ಆಚರಿಸ್ತೇವೆ. ಒಂದನೇದು ನೆನಪಿಟ್ಕೊಳ್ಳಿ. ಎರಡನೇದು ನೋಡಿ, ಗೋವಾವನ್ನು ವಸಾಹತುಶಾಹಿ ಯಜಮಾನರಿಂದ ಮುಕ್ತಿಗೊಳಿಸಲು ಆಪರೇಷನ್ ವಿಜಯನ್ನು ಕೈಗೊಳ್ಳಲಾಯಿತು. ಹಾಗಾದರೆ ಎರಡರಲ್ಲಿ ಯಾವುದು ಸರಿಯಾಗಿದೆ? ನೋಡಿ, ಎರಡರಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಕೇವಲ ಸರಿಯಾಗಿರತಕ್ಕಂಥದ್ದು ಎರಡನೇದು ಮಾತ್ರ. ಒಂದನೇದು ಯಾಕೆ ಸರಿ ಇಲ್ಲ? ನೋಡಿ, ಇಲ್ಲಿ ಫ್ರೆಂಚ್ ಆಳ್ವಿಕೆ ಅಂತ ಕೊಟ್ಟಿದ್ದೀನಿ ನಾನು, ಫ್ರೆಂಚ್ ಆಳ್ವಿಕೆ ಅಲ್ಲ ಅದು. ಸೊ ಇದನ್ನು ನೀವು ಗಮನಿಸಬೇಕಂದ್ರೆ ಇಂತಿಂಥ ಸಣ್ಣ ಮಿಸ್ಟೇಕ್ ಮಾಡಿ ಕೊಟ್ಟಿರ್ತಾರೆ ಅವರು. ಫ್ರೆಂಚ್ ಆಳ್ವಿಕೆ ಅಂದರೆ 450 ವರ್ಷಗಳ ಕಾಲ ಆಳಿದ್ದು ನಿಜ. 1961ರಲ್ಲಿ ನಾವು ಆಪರೇಷನ್ ವಿಜಯ್ ಮೂಲಕ ಅದನ್ನು ನಿರ್ನಾಮ ಮಾಡಿದ್ದು ಕೂಡ, ಅದನ್ನೇ ಭಾರತ ಬಿಟ್ಟು ಅವ್ರನ್ನ ತೊಲಗಿಸಿದ್ದು ನಿಜ. ಆದರೆ ಫ್ರೆಂಚ್ ಆಳ್ವಿಕೆಯಿಂದಲ್ಲ, ಪೋರ್ಚುಗೀಸರ ಆಳ್ವಿಕೆಯಿಂದ ಎಂಬುದು ನೆನಪಿರಬೇಕು.
ಓಕೆ, ಸೊ ಅದ್ರ ಬಗ್ಗೆ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗೋವಾ ಲಿಬರೇಷನ್ ಡೇ ನೋಡಿ, ಪೋರ್ಚುಗೀಸ್ ವಸಾಹತುಶಾಹಿ ಆಳ್ವಿಕೆಯಿಂದ ಗೋವಾದ ವಿಮೋಚನೆಯ ನೆನಪಿಗಾಗಿ ನಾವು ಪ್ರತಿ ವರ್ಷ ಡಿಸೆಂಬರ್ 19 ಗೋವಾ ವಿಮೋಚನಾ ದಿನ ಎಂದು ಆಚರಣೆ ಮಾಡ್ತೀವಿ. ನೋಡಿ, ಯಾವ ದಿನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಡಿಸೆಂಬರ್ 19 ಎಂಬುದು ನಿಮಗೆ ಗೊತ್ತಿರಬೇಕು. ಡಿಸೆಂಬರ್ 19 ನಾವು ಗೋವಾ ವಿಮೋಚನಾ ದಿನ ಅಂತ ಆಚರಣೆ ಮಾಡ್ತೀವಿ. ಇದರ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳ್ಳೋಣ ನಾವು. ಪೋರ್ಚುಗೀಸ್ ವಸಾಹತುಶಾಹಿ, ಓಕೆ, ಇದರ ಬಗ್ಗೆ ನೋಡಿ. ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಗೋವಾ ಸುಮಾರು 450 ವರ್ಷಗಳ ಕಾಲ ಪೋರ್ಚುಗೀಸ್ ವಸಾಹತುವಾಗಿತ್ತು. ಪೋರ್ಚುಗೀಸರು 1510ರಲ್ಲಿ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ ನೇತೃತ್ವದಲ್ಲಿ ಗೋವಾವನ್ನು ಆಗಮಿಸಿದರು ಮತ್ತು ಅವರ ಬಲದಿಂದ ಆಳ್ವಿಕೆಯನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಇದನ್ನು ಪೂರ್ವದಲ್ಲಿ ತಮ್ಮ ಕಡಲ ಸಾಮ್ರಾಜ್ಯದ ಕೇಂದ್ರವನ್ನಾಗಿ ಗೋವಾದಲ್ಲಿ ಮಾಡಿಕೊಂಡ್ರು. ನೋಡಿ, ಅವರು ಕೇರಳದ ಕಲ್ಲಿಕೋಟೆಗೆ ಬಂದು ಇಳಿದಿದ್ದೇನೋ ನಿಜ, ಆದರೆ ಸಂಪೂರ್ಣವಾಗಿ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ ನೇತೃತ್ವದಲ್ಲಿ ಪೋರ್ಚುಗೀಸರು ಗೋವಾವನ್ನು ಗೆದ್ದುಕೊಳ್ತಾರೆ. ಆಗ ಗೋವಾವನ್ನು ತಮ್ಮ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. ಇಡೀ ಮತ್ತು ಅದನ್ನು ಪೂರ್ವ ಕಡಲದಲ್ಲಿ ತಮ್ಮ ಸಾಮ್ರಾಜ್ಯವನ್ನಾಗಿ ಕೂಡ ಅವರು ನೇಮಿಸಿಕೊಳ್ತಾರೆ ಎಂಬುದು ಗಮನಿಸಬೇಕು. ಹಾಗಾದರೆ ಅದಕ್ಕಿಂತ ಮುಂಚೆ ಆಲ್ರೆಡಿ ವಾಸ್ಕೋ ಡ ಗಾಮ ಭಾರತದ ಮೇಲೆ ದಂಡಯಾತ್ರೆಯಾಗಿತ್ತು 1498ರಲ್ಲಿ. ವಾಸ್ಕೋ ಡ ಗಾಮ ಮೇ 20, 1498ರಂದು ಮಲಬಾರ್ ಅಂದರೆ ಕೇರಳದ ಕ್ಯಾಲಿಕಟ್ ಅನ್ನು ತಲುಪಿದನು. ಭಾರತೀಯ ಉಪಖಂಡದೊಂದಿಗೆ ಮೊದಲ ಪೋರ್ಚುಗೀಸ್ ಮುಖಾಮುಖಿಯನ್ನು ಆ ದಿನದಂದು ನಾವು ಗುರುತಿಸಲಾಗಿತ್ತು. ಮೇ 20, 1498ರಲ್ಲಿ ವಾಸ್ಕೋ ಡ ಗಾಮ ಬಂದಿದ್ದ. ಆದರೆ ಗೋವಾವನ್ನು ಗೆದ್ದುಕೊಂಡಿದ್ದು ಮಾತ್ರ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್. ನೆನಪಿರಲಿ. ಹಾಗಾದರೆ ಭಾರತದಿಂದ ಯಾವಾಗ ಸೇರ್ಪಡೆಗೊಳ್ತು ನೋಡಿ, ಆಪರೇಷನ್ ವಿಜಯ್ ನೆನಪಿರಬೇಕು ನಿಮಗೆ. ಡಿಸೆಂಬರ್ 18, 1961. ಓಕೆ, ಡಿಸೆಂಬರ್ 18, 1961ರಂದು ಭಾರತೀಯ ಸಶಸ್ತ್ರ ಪಡೆಗಳು ಗೋವಾ, ದಿಯು ಮತ್ತು ದಮನ್ನನ್ನು ಪೋರ್ಚುಗೀಸರ ಆಳ್ವಿಕೆಯಿಂದ ಮುಕ್ತಗೊಳಿಸಲು ಆಪರೇಷನ್ ವಿಜಯ್ ಎಂಬ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದವು. ಈ ಕಾರ್ಯಾಚರಣೆಯು ಯಶಸ್ವಿಯಾದ ನಂತರ ಅಂದರೆ ಡಿಸೆಂಬರ್ 19, 1961ರಂದು ಗೋವಾವನ್ನು ಅಧಿಕೃತವಾಗಿ ಭಾರತಕ್ಕೆ ಸೇರಿಸಲಾಯಿತು. ಇದರಿಂದ ಏಪ್ರಿಲ್ 1974ರಂದು ಪೋರ್ಚುಗೀಸ್ ಕನ್ಸರೇಷನ್ ಕ್ರಾಂತಿ ಆಗುತ್ತದೆ. ಸ್ನೇಹಿತರೆ, ಇದನ್ನು ಗಮನಿಸಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಪೋರ್ಚುಗೀಸ್ ಕಾರ್ನೇಷನ್ ಕ್ರಾಂತಿ ಅಂತ ಕರಿತೀವಿ. ಅಲ್ಲಿಯವರೆಗೂ ಭಾರತ ಮತ್ತು ಪೋರ್ಚುಗೀಸರ ರಾಜತಾಂತ್ರಿಕ ಸಂಬಂಧಗಳು ಹದಗೆಟ್ಟಿದ್ದವು. ಅಂದರೆ ನಾವು 1961 ಡಿಸೆಂಬರ್ 19ರಂದು ಗೋವಾದಲ್ಲಿ ಪೋರ್ಚುಗೀಸರನ್ನು ಹೊರಹಾಕಿ ಗೋವಾವನ್ನು ವಶಪಡಿಸಿಕೊಂಡ್ವಿ. ಆದರೆ ತದನಂತರ ಪೋರ್ಚುಗೀಸ್ ದೇಶದಲ್ಲಿ ಭಾರತ ಮತ್ತು ಪೋರ್ಚುಗೀಸರ ನಡುವಿನ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟವು. ಎಲ್ಲಿಯವರೆಗೂ ಹದಗೆಟ್ಟವು ಅಂದರೆ ನೋಡಿ, ಏಪ್ರಿಲ್ 1974ರಲ್ಲಿ ಪೋರ್ಚುಗೀಸ್ ದೇಶದಲ್ಲಿ ಪೋರ್ಚುಗೀಸ್ ಕಾರ್ನೇಷನ್ ಕ್ರಾಂತಿ ನಡೆಯುತ್ತದೆ. ಆ ಕ್ರಾಂತಿಯವರೆಗೂ ಭಾರತ ಮತ್ತು ಪೋರ್ಚುಗೀಸರ ನಡುವೆ ಸಂಬಂಧಗಳು ಅಂದರೆ ರಾಜತಾಂತ್ರಿಕ ಸಂಬಂಧಗಳು ಹದಗೆಟ್ಟಿದ್ದವು ಎಂಬುದು ನೆನಪಿರಬೇಕು. ತರುವಾಯ 1963ರಲ್ಲಿ ಭಾರತೀಯ ಸಂವಿಧಾನದ 12ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಗೋವಾ, ದಿವು ಮತ್ತು ದಮನ್ನನ್ನು ಭಾರತೀಯ ಒಕ್ಕೂಟಕ್ಕೆ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಯಿತು. ತದನಂತರ 1987ರಲ್ಲಿ ಗೋವಾವನ್ನು ಪ್ರತ್ಯೇಕವಾಗಿ ರಾಜ್ಯವನ್ನಾಗಿ ಗುರುತಿಸಲಾಯಿತು. ನೋಡಿ, 12ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಈ ಮೂಲಕ ಗೋವಾ ಮತ್ತು ದಿಯು ದಮನ್ಗೆ ಸಂಬಂಧಪಟ್ಟಿದೆ. ಈ ಮೂಲಕ ಅವುಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಯಿತು 1963ರಲ್ಲಿ. ಇದು ಸಂಪೂರ್ಣ ಮಾಹಿತಿಯಾಗಿದೆ. ನೆಕ್ಸ್ಟು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಯಾವ ರಾಜ್ಯ ಸರ್ಕಾರ ಪ್ರತಿ ವರ್ಷ ಪ್ರತಿಷ್ಠಿತ ರಾಷ್ಟ್ರೀಯ ತಾನ್ಸೇನ್ ಪ್ರಶಸ್ತಿಯನ್ನು ಆ ಕ್ಷೇತ್ರದಲ್ಲಿನ ಅತ್ಯಂತ ಸಾಧನೆ ಮಾಡಿದವರಿಗೆ ನೀಡುತ್ತದೆ? ನೋಡಿ, ಮಧ್ಯಪ್ರದೇಶ ಸರ್ಕಾರ. ನೋಡಿ, ಗಮನಿಸಬೇಕು, ಆ ಸರ್ಕಾರವೇ ಈ ಪ್ರಶಸ್ತಿಯನ್ನು ನೀಡುತ್ತದೆ ಅಂದರೆ ಪ್ರಶಸ್ತಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಆಲ್ರೆಡಿ ಕರ್ನಾಟಕದ ಸುಮಾರು ಎಕ್ಸಾಮ್ಗಳಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ.
ಓಕೆ, ಸೊ ಎಫ್ ಡಿ ಎ ಈ ಹಿಂದಿನ ಎಫ್ ಡಿ ಎ ಪೇಪರಲ್ಲೂ ಮತ್ತು ಎಸ್ ಡಿ ಎ ನಡೆದಿರತಕ್ಕಂಥ ಹಲವಾರು ಪೇಪರ್ಗಳಲ್ಲಿ ರಾಷ್ಟ್ರೀಯ ತಾನ್ಸೇನ್ ಪ್ರಶಸ್ತಿಯನ್ನು ಯಾವ ರಾಜ್ಯ ನೀಡುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಮತ್ತು ಯಾರು ಪಡೆದಿದ್ದಾರೆ ಈ ವರ್ಷ ಅಂತಲೂ ಕೂಡ ಕೇಳಿದ್ದಾರೆ. ಇದು ನೆನಪಿರಬೇಕು. ರಾಷ್ಟ್ರೀಯ ತಾನ್ಸೇನ್ ಪ್ರಶಸ್ತಿಯನ್ನು ಮಧ್ಯಪ್ರದೇಶ ಸರ್ಕಾರ ನೀಡುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ನೋಡಿ, ಇತ್ತೀಚೆಗೆ ಅಂದರೆ 2023ನೇ ಸಾಲಿನ ರಾಷ್ಟ್ರೀಯ ತಾನ್ಸೇನ್ ಪ್ರಶಸ್ತಿಯನ್ನು ಪ್ರಸಿದ್ಧ ತಬಲಾ ವಾದಕ, ನೋಡಿ ನೆನಪಿರ್ಕೋಬೇಕು, ತಬಲಾ ವಾದಕರಾಗಿರತಕ್ಕಂಥ ಪಂಡಿತ್ ಸ್ವಪನ್ ಚೌಧರಿ, ನೋಡಿ ಪಂಡಿತ್ ಸ್ವಪನ್ ಚೌಧರಿಗೆ 2023ನೇ ಸಾಲಿನ ರಾಷ್ಟ್ರೀಯ ತಾನ್ಸೇನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಗ್ವಾಲಿಯರ್ನಲ್ಲಿ ನಡೆದಂತಹ ಈ ಸಮಾರಂಭದಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಶಸ್ತಿಯು 5 ಲಕ್ಷ ರೂಪಾಯಿ ಮತ್ತು ಗೌರವಧನ ಹಾಗೂ ಪ್ರಶಸ್ತಿ ಶಾಲು ದೊರೆಯಲಿದೆ. ಸೊ ಇಲ್ಲಿ ಸಂಗೀತ ಚಕ್ರವರ್ತಿ ಎಂದೇ ಗುರುತಿಸಲಾಗಿರುವ ತಾನ್ಸೇನ್ ಅವರ ಗೌರವಾರ್ಥವಾಗಿ ಮಧ್ಯಪ್ರದೇಶ ಸರ್ಕಾರವು ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಈ ಪ್ರಶಸ್ತಿಯು ಭಾರತೀಯ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿನ ಅತ್ಯುನ್ನತ ರಾಷ್ಟ್ರೀಯ ಗೌರವವಾಗಿದೆ. ನೋಡಿ, ಗಮನಿಸಬೇಕು ಸ್ನೇಹಿತರೆ, ಭಾರತೀಯ ಸಂಗೀತ ಕ್ಷೇತ್ರದಲ್ಲಿನ ಅತ್ಯುತ್ತಮ ರಾಷ್ಟ್ರೀಯ ಗೌರವವಾಗಿದೆ. ಇಡೀ ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಇದನ್ನು ನೆನಪಿರಬೇಕು. ಹಾಗಾದರೆ ತಾನ್ಸೇನ್ ಹೆಸರು ತಾನ್ಸೇನನ ಅಂತ ಅಂದರೆ ಇಲ್ಲ ಸ್ನೇಹಿತರೆ, ಅವರ ಹಿಂದಿನ ಹೆಸರು ರಾಮ್ ತಾನ್ ಪಾಂಡೆ ಅಂತ ಕರಿತೀವಿ. ಸೊ ಅವರಿಗೆ ತಾನ್ಸೇನ್ ಎಂಬತಕ್ಕಂಥ ಬಿರುದನ್ನು ಕೊಟ್ಟಿರ್ತಕ್ಕಂಥವ್ರು ಗ್ವಾಲಿಯರ್ನ ರಾಜ ವಿಕ್ರಮಜಿತ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಗ್ವಾಲಿಯರ್ನ ರಾಜನಾಗಿರ್ತಕ್ಕಂಥ ವಿಕ್ರಮಜಿತ್ ಏನಿದ್ದಾರೆ, ಇವರು ರಾಮ್ತಾನ್ ಪಾಂಡೆ ಅವರಿಗೆ ತಾನ್ಸೇನ್ ಎಂಬತಕ್ಕಂಥ ಬಿರುದು ನೀಡುತ್ತಾರೆ. ಸೊ ಈ ಕ್ವಶನನ್ನು ಕೇಳಿದ್ರು. ಅಕ್ಬರ್ನ ಕಾಲದಲ್ಲೇ ತಾನ್ಸೇನ್ ಇದ್ದಂಥ ಕಾರಣದಿಂದಾಗಿ ಕೆಳಗಿನ ಯಾರು ರಾಮ್ತಾನ್ ಪಾಂಡೆ ಅವರಿಗೆ ತಾನ್ಸೇನ್ ಎಂಬತಕ್ಕಂಥ ಬಿರುದನ್ನು ನೀಡಿದರು ಅಂತಕ್ಕಂಥದ್ದು. ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಅಕ್ಬರ್ ಅಂತ ಹಾಕ್ಬೋದು, ಆದರೆ ಅವರಿಗೆ ಈ ಬಿರುದನ್ನು ನೀಡಿದ್ದು ವಿಕ್ರಮಜಿತ್. ಯಾಕಂದರೆ ವಿಕ್ರಮಜಿತ್ ಆಸ್ಥಾನದಲ್ಲೇ ಮೊದಲು ರಾಮ್ತಾನ್ ಪಾಂಡೆ ಇದ್ದರು. ನಂತರ ನವ ವಿದ್ವಾಂಸರು ಏನಿದ್ದಾರೆ ಅಕ್ಬರ್ನ ಒಂದು ಆಸ್ಥಾನದಲ್ಲಿದ್ದರು. ನಂತರ ಇವರು ಅಂದರೆ ವಿಕ್ರಮಜಿತ್ನ ನಂತರ ಅವರು ಅಕ್ಬರ್ನ ಆಸ್ಥಾನಕ್ಕೆ ಹೋಗ್ತಾರೆ. ಸೊ ಇದು ಕೂಡ ನೆನಪಿರಬೇಕು. ತಾನ್ಸೇನ್ ಬಾಂಧವಗಢದ ಅಂದರೆ ರೇವಾ ರಾಜ ರಾಮಚಂದ್ರನ ದರ್ಬಾರ್ನಲ್ಲಿ ಆಸ್ಥಾನ ಸಂಗೀತಗಾರರಾಗಿದ್ದರು ಎಂದು ನೆನಪಿರಲಿ. ಇನ್ನು ಅಕ್ಬರ್ನೂ ಕೂಡ ಅವನ ಅದ್ಭುತ ಪ್ರತಿಭೆಯನ್ನು ಕೇಳಿದಾಗ ಅವನು ತಾನ್ಸೇನನನ್ನು ಕೇಳಲು ರಾಜನಿಗೆ ಫಾರ್ಮನನ್ನು ಕಳಿಸಿದನು. ಅಂದರೆ ನೋಡಿ, ಅವನ ಸಂಗೀತವನ್ನು ಕೇಳಲು ರಾಜನಿಗೆ ಫಾರ್ಮನನ್ನು ಕಳಿಸ್ತಾರೆ ರೇವಾ ರಾಜಕುಮಾರನಿಗೆ, ಮತ್ತು ಅವನನ್ನು ತನ್ನ ಆಸ್ಥಾನಕ್ಕೆ ನವರತ್ನಗಳಲ್ಲಿ ಒಬ್ಬರನ್ನಾಗಿ ಮಾಡಿಕೊಂಡನು. ನೋಡಿ, ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳಿದ್ದರು. ಆ ನವರತ್ನಗಳಲ್ಲಿ ತಾನ್ಸೇನ್ ಕೂಡ ಒಬ್ಬನಾದನು. ಸೊ ಅವರಿಗೆ ಮಿಯಾನ್ ಎಂಬ ಬಿರುದನ್ನು ಕೊಟ್ಟನು ಅಕ್ಬರ್. ಇದು ನೆನಪಿರಲಿ. ನೋಡಿ, ವಿಕ್ರಮಜಿತ್ ಎಂಬ ಬಿರುದನ್ನು ತಾನ್ಸೇನ್ ಕೊಟ್ಟರೆ ಮಿಯಾನ್ ಎಂತಕ್ಕಂಥ ಬಿರುದನ್ನು ಅಕ್ಬರ್ ಕೊಡ್ತಾನೆ. ತಾನ್ಸೇನ್ ಅವರನ್ನು ಸಂಗೀತ ಸಾಮ್ರಾಟ್ ಎಂದು ಕರೆಯಲಾಗುತ್ತದೆ. ಸೊ ಇದು ಸಂಪೂರ್ಣ ಮಾಹಿತಿ, ನೆನಪಿರಲಿ ಇದೆಷ್ಟು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಜನವರಿ 26ರಂದು ನಡೆಯುವ 76ನೇ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದ ಲಕ್ಕುಂಡಿಯ ಜೈನ ದೇವಾಲಯ, ನೋಡಿ ಲಕ್ಕುಂಡಿಯ ಜೈನ ದೇವಾಲಯದ ಸ್ತಬ್ಧ ಚಿತ್ರ ಆಯ್ಕೆಯಾಗಿದೆ. ಹಾಗಾದರೆ ಈ ದೇವಾಲಯ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಸರಿಯಾಗಿರ್ತಕ್ಕಂಥ ಉತ್ತರ ಗದಗ ಜಿಲ್ಲೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಗದಗದಲ್ಲಿ ಕಂಡುಬರುವ ಲಕ್ಕುಂಡಿಯ ಜೈನ ದೇವಾಲಯ ಏನಿದೆ 76ನೇ ಗಣರಾಜ್ಯೋತ್ಸವ ಪೆರೇಡ್ಗೆ ಆಯ್ಕೆಯಾಗಿದೆ. ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ, ಇದೇ ಆ ಲಕ್ಕುಂಡಿಯ ಜೈನ ದೇವಾಲಯ. ಅಂದರೆ ಇದು ಒಂದೇ ಇಲ್ಲ, ಸುಮಾರು ಇದ್ದಾವೆ. ಆ ಜೈನ ದೇವಾಲಯಗಳಲ್ಲಿ ಇದು ಅದ್ಭುತವಾಗಿರ್ತಕ್ಕಂಥದ್ದು. ನೋಡಿ, ಇದು ಯಾವ ಆಕಾರದಲ್ಲಿದೆ ಮತ್ತು ಯಾವ ರೀತಿಯ ಶೇಫನ್ನು ಹೊಂದಿದೆ ಅಂತ ನಿಮಗೆ ಎಕ್ಸಾಮಲ್ಲೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಕೂಡ ನಿಮಗೆ ನೆನಪಿರಲಿ, ಯಾವ ರೀತಿ ವಿಶಿಷ್ಟ ಕಲಾಕೃತಿಯಿಂದ ಅದನ್ನು ಕೆತ್ತಿದ್ದಾರೆ ಎಂಬುದು. ನೋಡಿ, ದೇಶದ ರಾಜಧಾನಿ ನವದೆಹಲಿಯ ಕರ್ತವ್ಯ ಪಥದಲ್ಲಿ ಜನವರಿ 26ರಂದು ನಡೆಯಲಿರುವ 76ನೇ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಕರ್ನಾಟಕದ ಲಕ್ಕುಂಡಿಯ ಜೈನ ದೇವಾಲಯದ ಸ್ತಬ್ಧ ಚಿತ್ರ ಆಯ್ಕೆಯಾಗಿದೆ.
2023ರಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ತುಂಬ ಭೂಲಿದ್ದಿತ್ತು, ಅದು ಕೂಡ ನಿಮಗೆ ನೆನಪಿದೆ. ಸೊ ಈ ವರ್ಷ ಕರ್ನಾಟಕದ ಪೆರೇಡ್ಗೆ ಅವಕಾಶವನ್ನು ಕೊಡಲಾಗಿದೆ. ಸೊ ಲಕ್ಕುಂಡಿಯ ಜೈನ ದೇವಾಲಯ ಆಯ್ಕೆಯಾಗಿರತಕ್ಕಂಥದ್ದು. ನೋಡಿ, ಗದಗ ಜಿಲ್ಲೆಯ ಲಕ್ಕುಂಡಿಯು ಪ್ರಮುಖ ಜೈನ ಕೇಂದ್ರವಾಗಿದೆ. ಮಹಾವೀರ ಜೈನ ದೇವಾಲಯ ಇಲ್ಲಿನ ಅತ್ಯಂತ ಪ್ರಾಚೀನ ದೇವಾಲಯವಾಗಿದೆ. ನೋಡಿ, ಆ ಲಕ್ಕುಂಡಿ ದೇವಾಲಯದಲ್ಲಿ ಮಹಾವೀರನ ವಿಗ್ರಹವಿದೆ. ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಸುಮಾರು 50 ವಿವಿಧ ದೇವಾಲಯಗಳಿದ್ದಾವೆ. ಇವೆಲ್ಲವೂ ಕೂಡ 14ನೇ ಶತಮಾನಕ್ಕಿಂತ ಹಿಂದಿನದು ಎಂದು ಹೇಳಲಾಗಿದೆ. ಸೊ ಅವು ಶೈವ, ಜೈನ, ವೈಷ್ಣವ ಧರ್ಮಕ್ಕೆ ಸೇರಿದವುಗಳಾಗಿವೆ. ಹಾಗಾದರೆ ಲಕ್ಕುಂಡಿ ಜೈನ ದೇವಾಲಯದ ಬಗ್ಗೆ ಸ್ವಲ್ಪ ವಿಶಿಷ್ಟವಾಗಿದೆ, ತಿಳ್ಕನನ. ನೋಡಿ, ಇಲ್ಲಿ ಬ್ರಹ್ಮ ಜಿನಾಲಯವನ್ನು ಕೆಲವೊಮ್ಮೆ ಲಕ್ಕುಂಡಿಯ ಗ್ರೇಟರ್ ಜೈನ ದೇವಾಲಯ ಎಂದು ಕರೆಯಲಾಗುತ್ತದೆ. ನೋಡಿ, ಬ್ರಹ್ಮ ಜಿನಾಲಯವನ್ನು ನಾವು ಲಕ್ಕುಂಡಿಯ ಗ್ರೇಟರ್ ಜೈನ ದೇವಾಲಯ ಅಂತ ಕರೀತಾರೆ. ಇದು ಭಾರತದ ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ 11ನೇ ಶತಮಾನದ ಆರಂಭಿಕ ಮಹಾವೀರ ದೇವಾಲಯ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಹಾವೀರನಿಗೆ ಕಟ್ಟಿರ್ತಕ್ಕಂಥ ದೇವಾಲಯ ಎಂಬುದು ನೆನಪಿರಬೇಕು. ನೋಡಿ, ಮಹಾವೀರನಿಗೆ ಕಟ್ಟಿರ್ತಕ್ಕಂಥ ದೇವಾಲಯ, ಮಹಾವೀರ ಎಂಬುದು ನೆನಪಿರಬೇಕು. ಈ ದೇವಾಲಯವು ಸ್ಥಳೀಯ ಗವರ್ನರ್ ಆಗಿರ್ತಕ್ಕಂಥ, ಅಂದರೆ ದಂಡನಾಯಕ, ಆಗ ನಾಗದೇವನ ಪತ್ನಿಯಾಗಿರ್ತಕ್ಕಂಥ ಅತ್ತಿಮಬ್ಬೆ, ಇವರನ್ನು ನಾವು ದಾನ ಚಿಂತಾಮಣಿ ಅಂತ ಕರಿತೀವಿ. ಸೊ ಅಂದರೆ ದಾನ ಚಿಂತಾಮಣಿ ಅತ್ತಿಮಬ್ಬೆಗೆ ಸೊ ಇದು ಕಟ್ಟಿರ್ತಕ್ಕಂಥವ್ರು ಅವರು, ಅತ್ತಿಮಬ್ಬೆ ಅವರು. ಓಕೆ, ನೋಡಿ, ಅಂದರೆ ಆ ಒಂದು ಸಂದರ್ಭದಲ್ಲಿ ಅತ್ತಿಮಬ್ಬೆಯ ಗಂಡನಾಗಿರ್ತಕ್ಕಂಥ ನಾಗದೇವನ ಪತ್ನಿ ಇವರು. ಓಕೆ, ಸೊ ಅತ್ತಿಮಬ್ಬೆ ನಾಗದೇವನ ಪತ್ನಿ ಅವರು ಈ ಒಂದು ಜೈನ ದೇವಾಲಯ ಕಟ್ಟಲಿಕ್ಕೆ ಕಾರಣಕರ್ತರಾಗಿದ್ದವರು, ಅಂದರೆ ಕಟ್ಟಿಸಿದಂಥವರು ಎಂಬುದು ನೆನಪಿರಬೇಕು. ಓಕೆ, ನಾಗದೇವನ ಪತ್ನಿ ಅತ್ತಿಮಬ್ಬೆ ಸೊ ಈ ದೇವಾಲಯ ನಿರ್ಮಾಣಕ್ಕೆ ಕಾರಣವಾಗಿರ್ತಕ್ಕಂಥವ್ರು. ಸೊ ಇವರು ಅತ್ತಿಮಬ್ಬೆ ಅಥವಾ ನಾಗದೇವ ಏನಿದ್ದಾರೆ, 2ನೇ ತೈಲಪ ಮತ್ತು ಸತ್ಯಾಶ್ರಯ ಇರವ ಬೆಡಂಗ ಅಂತ ಕರಿತೀವಲ್ಲ, ಸತ್ಯಾಶ್ರಯ ಇರವ ಬೆಡಂಗ. ಸೊ ಇವರ ಆಸ್ಥಾನದಲ್ಲಿ ಅವರು ಜನರಲ್ ಆಗಿ ಸೇವೆ ಸಲ್ಲಿಸಿದಂಥವರು. ದೇವಾಲಯವು ಕಲ್ಯಾಣ ಚಾಲುಕ್ಯರ ಕಲೆಯ 2ನೇ ಹಂತವನ್ನು ಪ್ರತಿನಿಧಿಸುತ್ತದೆ. ನೋಡಿ, ಕಲ್ಯಾಣ ಚಾಲುಕ್ಯರ ಕಲೆ, ಇದು ನೆನಪಿರಬೇಕು. ಚಾಲುಕ್ಯ ಕಲೆಯ ಮಿಶ್ರಿತವಾಗಿದೆ ಅದು. ಓಕೆ, ಈ ದೇವಾಲಯ ಚಾಲುಕ್ಯ ಕಲೆಯ ಮಿಶ್ರಿತವಾಗಿದೆ. ಇನ್ನು ಇದು ಪೂರ್ವಕ್ಕೆ ಮುಖ ಮಾಡಿದೆ ಸ್ನೇಹಿತರೆ, ಗಮನಿಸಬಹುದು. ನಾವು ದೇವಾಲಯವನ್ನು ನೋಡಿದ್ವಿ, ಅದು ಪೂರ್ವಕ್ಕೆ ಮುಖ ಮಾಡಿದೆ. ಓಕೆ, ಹಲವಾರು ದೇವಾಲಯಗಳು ಸರಿಸುಮಾರು ಪೂರ್ವಕ್ಕೆ ಮುಖ ಮಾಡಿರ್ತವೆ. ಕೆಲವೊಂದು ದೇವಾಲಯಗಳು ಉತ್ತರಕ್ಕೂ ಕೂಡ ಮುಖ ಮಾಡಿರ್ತವೆ. ಆದರೆ ಪೂರ್ವಕ್ಕೆ ಮುಖ ಮಾಡಿದಂತಹ ಒಂದು ದೇವಾಲಯ ಇದು. ಸೊ ಇಲ್ಲಿ ಮುಖಮಂಟಪ ಕಂಡು ಬರುತ್ತೆ. ನಾವು ಮುಂದುಗಡೆ ನೋಡಿದ್ವಿ, ಮಂಟಪ ಇರುತ್ತೆ ಮುಂದುಗಡೆ. ಓಕೆ, ಆ ದೇವಾಲಯದ ವರ್ಣನೆ ಇದು. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ಇವನ್ನೇ ಕೇಳೋದು. ಮುಖ ಮಂಟಪ ಇರುತ್ತೆ, ಮಂಟಪದಿಂದ ಕೂಡಿರುತ್ತದೆ. ಇನ್ನು ಗುಡಾ ಮಂಟಪ ಕಂಡು ಬರುತ್ತದೆ, ಗುಡಾ ಮಂಟಪ ಇರುತ್ತೆ. ಅದರ ಗರ್ಭಗುಡಿಯು ಸುರ್ ಟೆಂಪಲ್ ಶೈಲಿಯಲ್ಲಿದೆ. ನೋಡಿ, ಶುರ್ ಟೆಂಪಲ್ ಅಂದರೆ ವಿಮಾನ ಮೇಲ್ವಿನ್ಯಾಸ ನಾವು ನೋಡಿದ್ವಿ. ಮೇಲೆ ಛತ್ರಿ ಆಕಾರದಲ್ಲಿ, ವಿಮಾನ ಆಕಾರದಲ್ಲಿ, ಅಂದರೆ ಸ್ಟಾರ್ ರೀತಿಯಲ್ಲಿ ಕಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಸೊ ವಿಮಾನ ಗೋಪುರದಲ್ಲಿ ವಿನ್ಯಾಸ, ಸುರ್ ಟೆಂಪಲ್ ಶೈಲಿಯಲ್ಲಿ ಇದು ಮುಚ್ಚಲ್ಪಟ್ಟಿರುತ್ತದೆ. ನೋಡಿ, ಅಂದರೆ ಒದಿಸಲ್ಪಟ್ಟಿರುತ್ತದೆ. ಆ ಮಂಟಪ ಇರುತ್ತೆ, ಆ ಮಂಟಪ ಗುಡಾ ಮಂಟಪ ಆಗಿರುತ್ತೆ. ಆ ಗರ್ಭಗುಡಿ ಏನಿದೆ ಸುರ್ ಟೆಂಪಲ್ ಶೈಲಿಯಲ್ಲಿ, ಸುತ್ತಲೂ ಸುರ್ ಟೆಂಪಲ್ ಶೈಲಿ ಇರುತ್ತೆ. ಅದರ ಮೇಲೆ ವಿಮಾನ ಮೇಲ್ವಿನ್ಯಾಸದಲ್ಲಿ ಮುಚ್ಚಲ್ಪಟ್ಟಿರುತ್ತದೆ, ಅದನ್ನು ರೆಕ್ಕೆಗಳಿಂದ ಮುಚ್ಚಲ್ಪಟ್ಟಿರುತ್ತದೆ ಎಂಬುದು ನೆನಪಿರಬೇಕು. ಓಕೆ, ಈ ಜೈನ ಕಲಾಕೃತಿಗಳು ತೀರ್ಥಂಕರ ಪ್ರತಿಮೆಗಳು ಮತ್ತು ಅದರ ಒಳ ಮಂಟಪದ ಒಳಗೆ ಬ್ರಹ್ಮ ಮತ್ತು ಸರಸ್ವತಿಯ 2 ಪ್ರತಿಮೆಗಳನ್ನು ಚಿತ್ರಿಸುವ ಉಬ್ಬು ಶಿಲ್ಪಗಳಿಗೆ ದೇವಾಲಯವು ಗಮನಾರ್ಹವಾಗಿದೆ. ಗಮನಿಸಿ, ಆ ದೇವಾಲಯ ಮಹಾವೀರನಿಗೆ ಇದ್ದಂಥ ಕಾರಣದ ಜೊತೆಗೆ ಆ ದೇವಾಲಯದ ಒಳಗೆ ಬ್ರಹ್ಮ ಮತ್ತು ಸರಸ್ವತಿಯ 2 ಪ್ರತಿಮೆಗಳನ್ನು ಚಿತ್ರಿಸಲಾಗಿದೆ. ಇದು ನೀವು ಗಮನಿಸಬೇಕು. ಸೊ ಇದು ಏಕಕೂಟ ದೇವಾಲಯ ಸ್ನೇಹಿತರ. ನೋಡಿ, ಇದೊಂದು ಏಕಕೂಟ ಮುಚ್ಚಿದ ಮಂಟಪದ ಸಭಾಂಗಣಕ್ಕೆ ಒಂದು ಮುಖಮಂಟಪ, ಅಂದರೆ ಸುಖನಾಸೀನ ಅಥವಾ ಅರ್ಧ ಮಂಟಪ ಅಂತ ಕರಿತೀವಿ. ಸೊ ಅದಕ್ಕೆ ಸಂಪರ್ಕವನ್ನು ಹೊಂದಿದೆ.
ಸೊ ಇದಕ್ಕೆ ಗರ್ಭಗುಡಿ, ಅಂತರಾಳ, ಮುಚ್ಚಿದ ನವರಂಗವೆಲ್ಲ ಹೇಳಿದ್ವಿ. ತೆರೆದ ಕಂಬದ ಅಂದರೆ ತೆರೆದ ಕಂಬಗಳಿರ್ತವೆ, ನಾವು ನೋಡಿದ್ವಿ ಅಲ್ಲಿ ಮೇಲ್ಗಡೆ ಸ್ಟಾರ್ ಆಕಾರದಲ್ಲಿ ಚಿತ್ರಿಸಿ ಸೊ ಕಂಬಗಳಿಂದ ನಿಲ್ಲಿಸಿದ್ದಾರೆ. ಕಂಬಗಳಿಂದ ಕೂಡಿರ್ತಾ ಒಂದು ಮಂಟಪ ಅದು. ಸೊ ಜೊತೆಗೆ ಮಹಾವೀರನ ಶಿರಶ್ಛೇದದ ಚಿತ್ರವು 4 ಅಡಿಗಿಂತ ಸ್ವಲ್ಪ ಹೆಚ್ಚು ಎತ್ತರವಾಗಿದೆ. ಕಪ್ಪು ಪಾಲಿಷ್ ಮಾಡಿದ ಕಲ್ಲಿನಿಂದ ಈ ಮಹಾವೀರನ ಚಿತ್ರವನ್ನು ಅಲ್ಲಿ ಚಿತ್ರಿಸಲಾಗಿದೆ. ಗಮನಿಸಿ ಒಳಗಡೆ ಏನಿದೆ. ಸೊ ಆ ಒಂದು ಮೂರ್ತಿ, ಮಹಾವೀರನ ಮೂರ್ತಿ 4 ಅಡಿಗಿಂತ ಸ್ವಲ್ಪ ಎತ್ತರವಾಗಿದೆ. ಆದರೆ ಅದು ಶಿರಶ್ಛೇದದ ಶಿರಶ್ಛೇದ ಮಾಡಿರ್ತಕ್ಕಂಥ ಚಿತ್ರವಿದೆ. ಸೊ ಅದು ಕಪ್ಪು ಪಾಲಿಷ್ ಮಾಡಿದ, ಅಂದರೆ ಅಯೋಧ್ಯೆಯಲ್ಲಿ ಹೇಗೆ ಶ್ರೀರಾಮನನ್ನು ನಿರ್ಮಾಣ ಮಾಡಿದಂಥ ಆ ಶಿಲೆ ಕಪ್ಪು ಕಲ್ಲಿನಿಂದ ಕೂಡಿತ್ತೋ, ಅದೇ ರೀತಿ ಇದು ಕೂಡ ಕಪ್ಪು ಪಾಲಿಷ್ ಮಾಡಿದ ಕಲ್ಲಿನಿಂದ ಕೂಡಿರ್ತಕ್ಕಂಥದ್ದು ಎಂಬುದು ನೆನಪಿರಬೇಕು. ದೊಡ್ಡದಾಗಿ ಏಕಶಿಲೆಯಿಂದ ಕೆತ್ತಿದ 4 ತಲೆಯ ಬ್ರಹ್ಮಮೂರ್ತಿಯು ಒಳಗಿನ ಸಭಾಂಗಣದಲ್ಲಿ ನಿಂತಿದೆ. ಅವನನ್ನು ಪ್ರಧಾನವಾಗಿ ಹಿಂದೂ ಪ್ರತಿಮಾಶಾಸ್ತ್ರದೊಂದಿಗೆ ತೋರಿಸಲಾಗಿದೆ. ಇದು ನೆನಪಿರಬೇಕು ನೋಡಿ. ಅದರ ಒಳಗಡೆ ಬ್ರಹ್ಮ ಮತ್ತು ಸರಸ್ವತಿಯ ಚಿತ್ರಗಳಿದ್ದಾವೆ. ಇದು ನಿಮಗೆ ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಬಿಡುಗಡೆ ಮಾಡಿರುವ ವರದಿಯ ಅನ್ವಯ ಕಳೆದ 2 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳು ನಾಶವಾದ ರಾಜ್ಯಗಳ ಪೈಕಿ ಕರ್ನಾಟಕ ದೇಶದಲ್ಲೇ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. ಅರಣ್ಯ ಮತ್ತು ಮರಗಳ ನಾಶದ ರಾಜ್ಯಗಳ ಪೈಕಿ ಕರ್ನಾಟಕ ದೇಶದಲ್ಲೇ 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸೊ ಇದನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಅರಣ್ಯ ಮತ್ತು ಮರಗಳ ನಾಶದ ಪ್ರಮಾಣದಲ್ಲಿ ಹೆಚ್ಚಿನ ಡೀಟೇಲ್ಸ್ ನೋಡಿ. ಅರಣ್ಯ ನಾಶ ದೇಶಕ್ಕೆ ಕರ್ನಾಟಕ ನಂಬರ್ 2. ಸೊ ಎಷ್ಟು ಪ್ರಮಾಣದ ಅರಣ್ಯ ನಾಶವಾಗಿದೆ ಎಲ್ಲ ಡೀಟೇಲ್ಸ್ ನೋಡೋಣ. ಭಾರತದಲ್ಲಿ ಅರಣ್ಯ ಮತ್ತು ಟ್ರೀ ಕವರ್ ಪ್ರಮಾಣವು 2021ರಿಂದ 23ರ ಅವಧಿಯಲ್ಲಿ 1445 ಚದುರ ಕಿಲೋಮೀಟರ್ನಷ್ಟು ವೃದ್ಧಿಯಾಗಿದೆ. ಆಲ್ರೆಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಅಂದರೆ ದೇಶದ ಒಟ್ಟು ಭೂಭಾಗದ 25.17% ಪ್ರದೇಶದಲ್ಲೀಗ ಅರಣ್ಯವಿದೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. 25.17 ಪ್ರದೇಶದಲ್ಲೀಗ ಅರಣ್ಯವಿದೆ ಎಂದು, ಒಟ್ಟು ದೇಶದ ಒಟ್ಟು ಭೂಭಾಗ ಏನಿದೆ ಅದರಲ್ಲಿ 25.17 ಪ್ರದೇಶದಷ್ಟು ಅರಣ್ಯವನ್ನು ಹೊಂದಿದೆ. ಕಳವಳಕಾರಿ ವಿಷಯವೆಂದರೆ ಇದೇ ಅವಧಿಯಲ್ಲಿ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಕುಸಿತದ ಪ್ರಮಾಣದಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಬಿಡುಗಡೆ ಮಾಡಿರುವ ವರದಿಯ ಅನ್ವಯ ಕಳೆದ 2 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳು ನಾಶವಾದ ರಾಜ್ಯಗಳ ಪೈಕಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಅಂದರೆ 2021-23ರ ಅವಧಿಯಲ್ಲಿ ಕರ್ನಾಟಕದಲ್ಲಿ 459.36 ಚದುರ ಕಿಲೋಮೀಟರ್ನಷ್ಟು ಅರಣ್ಯ ನಾಶವಾಗಿದೆ ನೋಡಿ. 459.36 ಚದುರ ಕಿಲೋಮೀಟರ್, ಇದು ನೆನಪಿರಬೇಕು. ಓಕೆ, 459.36 ಚದುರ ಕಿಲೋಮೀಟರ್ನಷ್ಟು. ಸೊ ಈ 2 ವರ್ಷದಲ್ಲಿ ಅರಣ್ಯ ನಾಶವಾಗಿದೆ. ಮೊದಲ ಸ್ಥಾನದಲ್ಲಿರುವ ಮಧ್ಯಪ್ರದೇಶದಲ್ಲಿ 612.41 ಚದುರ ಕಿಲೋಮೀಟರ್, ಲಡಾಖ್ನಲ್ಲಿ 159.26 ಚದುರ ಕಿಲೋಮೀಟರ್ ಅರಣ್ಯ ನಾಶವಾಗಿದೆ. ಹಾಗಾದರೆ ಅರಣ್ಯ ನಾಶದಲ್ಲಿ ದೇಶದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಮಧ್ಯಪ್ರದೇಶ, 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ, 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ಲಡಾಖ್. ಓಕೆ, ಸೊ ಇದನ್ನು ನೆನಪಿಡಬೇಕು. ಕರ್ನಾಟಕದಲ್ಲಿ 459.36 ಚದುರ ಕಿಲೋಮೀಟರ್ನಷ್ಟು ಅರಣ್ಯ ನಾಶವಾಗಿದೆ. ಟಾಪ್ 3 ಯಾವಿದ್ದಾವೆ ಹಾಗಾದರೆ? ಸೊ ವೃದ್ಧಿಯಾಗಿರತಕ್ಕಂಥದ್ದು ಇದು ಟಾಪ್ 3 ನೋಡಿ. ಛತ್ತೀಸ್ಗಢ, ಉತ್ತರ ಪ್ರದೇಶ, ಒಡಿಸ್ಸಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಅರಣ್ಯ ಮತ್ತು ಮರಗಳು ವೃದ್ಧಿಯಾಗಿವೆ ನೋಡಿ. ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ವೃದ್ಧಿ ಇದು. ಓಕೆ, ಟಾಪ್ 3 ವೃದ್ಧಿ ಅಂದರೆ ಹೆಚ್ಚಿಗೆ ಅರಣ್ಯ ಆಗಿರತಕ್ಕಂಥ ವರದಿಯಲ್ಲಿ ಛತ್ತೀಸ್ಗಢ 1ನೇ ಸ್ಥಾನದಲ್ಲಿದೆ. ಉತ್ತರ ಪ್ರದೇಶ, ಒಡಿಸ್ಸಾ. ಛತ್ತೀಸ್ಗಢ, ಉತ್ತರ ಪ್ರದೇಶ, ಒಡಿಸ್ಸಾ ಅರಣ್ಯ ವೃದ್ಧಿಯಲ್ಲಿ ದೇಶದಲ್ಲಿ ಅಗ್ರಸ್ಥಾನದಲ್ಲಿದ್ದಾವೆ.
ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ಅರಣ್ಯಗಳ ಗಾತ್ರ ದೊಡ್ಡದಾಗಿದೆ ಗಾತ್ರದಲ್ಲಿ, ಆದರೆ ಇಳಿಕೆ ಕಂಡಿವೆ. ಓಕೆ, ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಇದೆ, ಆದರೆ ಇಳಿಕೆ ಕಂಡಿದೆ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಮಹಾರಾಷ್ಟ್ರದಲ್ಲಿ ದಟ್ಟವಾದ ಅತಿ ಹೆಚ್ಚಿನ ಅರಣ್ಯದಿಂದ ಕೂಡಿದೆ. ಇದು ನೆನಪಿರಬೇಕು. ಅತ್ತ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವದ ರಾಜ್ಯಗಳಲ್ಲಿ 58.22 ಚದುರ ಕಿಲೋಮೀಟರ್ನಷ್ಟು ಅರಣ್ಯ ಪ್ರದೇಶ ನಾಶವಾಗಿದೆ. ನೋಡಿ, ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವದ ರಾಜ್ಯಗಳು. ನೋಡಿ, ಪಶ್ಚಿಮ ಘಟ್ಟಗಳೇನಿದ್ದಾವೆ ಇಲ್ಲಿ ಕಂಡುಬರತಕ್ಕಂಥ ರಾಜ್ಯಗಳು, ಪೂರ್ವದ ರಾಜ್ಯಗಳಲ್ಲಿ ಅಂದರೆ ಈ ಘಟ್ಟಗಳಲ್ಲಿ 58.22 ಚದುರ ಕಿಲೋಮೀಟರ್ನಷ್ಟು ಅರಣ್ಯ ನಾಶವಾಗಿದೆ ಎಂದು ತಿಳಿಸಿದೆ. ಅರಣ್ಯ ಪ್ರದೇಶವೆಂದ್ರೇನು ಹಾಗಾದರೆ? ನೋಡಿ, ಭಾರತೀಯ ಅರಣ್ಯ ಸಮೀಕ್ಷೆಯ ಪ್ರಕಾರ 1 ಹೆಕ್ಟರ್ ಪ್ರದೇಶದಲ್ಲಿ 10% ಮರಗಳ ಮೇಲ್ಛಾವಣಿ ಹಿಂದಿದ್ದರೆ, ನೋಡಿ ಮೇಲ್ಛಾವಣಿ ಇದ್ದರೆ ಅದನ್ನು ಅರಣ್ಯ ಪ್ರದೇಶ ಎಂದು ಪರಿಗಣಿಸಲಾಗುತ್ತದೆ. ನೋಡಿ, 1 ಹೆಕ್ಟರ್ ಪ್ರದೇಶದಲ್ಲಿ 10% ಮರಗಳ ಮೇಲ್ಛಾವಣಿ ಏನಾದರೂ ಇದ್ದರೆ ಅದನ್ನು ಅರಣ್ಯ ಪ್ರದೇಶ ಅಂತ ಕರೀತಾರೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಭಾರತೀಯ ಅರಣ್ಯ ಸಮೀಕ್ಷೆಯ ಪ್ರಕಾರ. ನೋಡಿ, ಯಾವುದೇ 1 ಹೆಕ್ಟರ್ನಲ್ಲಿ 1 ಹೆಕ್ಟರ್ನಲ್ಲಿ 10% ಏನಾದರೂ ಮರಗಳ ಹೊದಿಕೆಯಿಂದ ಕೂಡಿದರೆ ಅದು ಅರಣ್ಯ ಪ್ರದೇಶ ಎಂದು ಪರಿಗಣಿಸಲಾಗುತ್ತದೆ. ಇದು ಕಾಡು, ಮಾನವ ನಿರ್ಮಿತ ತೋಟಗಳು, ಮರಗಳನ್ನು ಒಳಗೊಂಡಿದೆ. ಗಮನಿಸಿ, ಅದು ಕಾಡಾಗಿರ್ಬೋದು ಅಥವಾ ಅದು ಮಾನವ ನಿರ್ಮಿತ ತೋಟಗಳಾಗಿರ್ಬೋದು, ಅದು ಮರಗಳಿಂದ ಕೂಡಿರಬಹುದು. ಓಕೆ, ಟ್ರೀ ಕವರ್ ಎಂದರೆ ಸುರಕ್ಷಿತ ಅರಣ್ಯ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆಡೆ 1 ಹೆಕ್ಟರ್ನಲ್ಲಿ ಇರುವ ಮರಗಳು. ನೋಡಿ, ಟ್ರೀ ಕವರ್ ಅಂದ್ರೇನು ಹಾಗಾದರೆ? ಸೊ ನೋಡಿ, ಅರಣ್ಯ ಪ್ರದೇಶ ಅಂದ್ರೇನು ಅಂತ ನಿಮಗೆ ಗೊತ್ತಾಗಿದೆ. ಈಗ ಟ್ರೀ ಕವರ್ ಅಂದ್ರೇನು? ಸೊ ಅಂದರೆ ಮರಗಳ ಹೊದಿಕೆ. ಸೊ ಅಂದರೆ 1 ಹೆಕ್ಟರ್ನಲ್ಲಿ ಮರಗಳ ಹೊದಿಕೆ ಅಂದರೆ ಸಂರಕ್ಷಿತ ಅರಣ್ಯ ಪ್ರದೇಶಗಳನ್ನು ಹೊರತುಪಡಿಸಿ, ಗಮನಿಸಿ, ಸಂರಕ್ಷಿತ ಅರಣ್ಯ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆಡೆ 1 ಹೆಕ್ಟರ್ನಲ್ಲಿ ಇರುವ ಮರಗಳನ್ನು ನಾವು ಟ್ರೀ ಕವರ್ ಅಂತ ಕರಿತೀವಿ. ಅಂದರೆ ಈಗ ಉದಾಹರಣೆ ಬೆಂಗಳೂರನ್ನು ತಗೊಳ್ರಿ. ಬೆಂಗಳೂರು ಸಂರಕ್ಷಿತ ಅರಣ್ಯ ಪ್ರದೇಶವಲ್ಲ, ಆದರೆ ಇಲ್ಲಿ ಎಷ್ಟು ಮರಗಳಿದ್ದಾವೆ? ಪ್ರತಿ ರೋಡಿಗೆ, ಪ್ರತಿ ಮನೆಯ ಮುಂದೆ ಎಷ್ಟು ಮರಗಳಿದ್ದಾವೆ? ಸೊ ಅಲ್ಲಿ ಎಷ್ಟು ಮರಗಳು ಅಂದರೆ ಎಷ್ಟು ಟ್ರೀ ಕವರ್ ಆಗಿದೆ, ಇದನ್ನು ಪರಿಗಣಿಸುವುದೇ ನಾವು ಮರಗಳ ಸಂಖ್ಯೆ. ಇದನ್ನು ಅಂದರೆ ಆ ಪ್ರದೇಶದಲ್ಲಿ 1 ಹೆಕ್ಟರ್ನಲ್ಲಿ ಎಷ್ಟು ಮರಗಳಿದ್ದಾವೆ, ಸೊ ಇದನ್ನು ನಾವು ಟ್ರೀ ಕವರ್ ಅಂತ ಕರಿತೇವೆ. ಇದರಲ್ಲಿ ಬಿದಿರು ಮರಗಳನ್ನು ಕೂಡ ಸೇರಿಸಲಾಗಿದೆ. ನೆನಪಿರಲಿ, 2ನೇ ವರ್ಷದಲ್ಲಿ 460 ಚದರ ಮೀಟರ್ ಕಾಡು ಮಾಯ. ಸೊ ಇದೇ ಅವಧಿಯಲ್ಲಿ ದೇಶದಲ್ಲಿ ಅರಣ್ಯ ಪ್ರದೇಶ ಏರಿಕೆಯಾಗಿದೆ. ನೋಡಿ, ಅರಣ್ಯ ಪ್ರದೇಶ ಏರಿಕೆಯಾಗಿದೆ, ಆದರೆ ಸ್ವಲ್ಪ ಮಟ್ಟದಲ್ಲಿ ಅಲ್ಲಲ್ಲಿ ಇಳಿಕೆ ಕಂಡು ಬಂದಿರತಕ್ಕಂಥದ್ದು ನೆನಪಿರಬೇಕು. ನೆಕ್ಸ್ಟ್ ನಾವು 6ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 9ನೇ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಿದ್ದಾರೆ? ಸೊ ವಿ ರಾಮಸುಬ್ರಮಣಿಯನ್ ಸರಿಯಾಗಿರತಕ್ಕಂಥ ಉತ್ತರ. ವಿ ರಾಮಸುಬ್ರಮಣಿಯನ್. ನೋಡಿ, ಡೀಟೇಲ್ಸನ್ನು ಗಮನಿಸೋಣ ನಾವು. ಡಿಸೆಂಬರ್ 2024ರಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 9ನೇ ಅಧ್ಯಕ್ಷರನ್ನಾಗಿ ಮಾಜಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ವಿ ರಾಮಸುಬ್ರಮಣಿಯನ್ ಅವರನ್ನು ನೇಮಕ ಮಾಡಿದರು. ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ಪ್ರಿಯಾಂಕ ಕನುಂಗೋ ಮತ್ತು ಡಾಕ್ಟರ್ ನ್ಯಾಯಮೂರ್ತಿ ವಿದ್ವತ್ ರಂಜನ್ ಸಾರಂಗಿ ಅವರನ್ನು ಸದಸ್ಯರನ್ನಾಗಿ ನೇಮಿಸಿದ್ದಾರೆ. ಸೊ ಇವರು 9ನೇ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ವಿ ರಾಮಸುಬ್ರಮಣಿಯನ್ ಏನಿದ್ರೆ ಮಾಜಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಇವರು ಮಾಜಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಎಂಬುದು. ಓಕೆ, ನ್ಯಾಯಮೂರ್ತಿ ನಿವೃತ್ತ ವಿ ಬಾಲಸುಬ್ರಮಣಿಯನ್. ನೋಡಿ, ಬಾಲಸುಬ್ರಮಣಿಯನ್, ಸಾರಿ ಫ್ರೆಂಡ್ಸ್, ಇಲ್ಲಿ ಬಾಲ ಅಂತಾಗಿದೆ, ಅದು ರಾಮ ಅಂತ ಮಾಡ್ಕೊಳ್ಳಿ. ರಾಮಸುಬ್ರಮಣಿಯನ್ ಅವರು ಹಂಗಾಮಿ ಅಧ್ಯಕ್ಷರನ್ನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವಿಜಯ ಭಾರತಿ ಸಯಾನಿ ಅವರ ಉತ್ತರಾಧಿಕಾರಿಯಾಗಿದ್ದಾರೆ. ವಿಜಯ ಭಾರತಿ ಸಯಾನಿ. ಓಕೆ, ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ? ಇದು ನೆನಪಿರಬೇಕು. 1993ರ ನಿಬಂಧನೆಗಳ ಅಡಿಯಲ್ಲಿ ಇವರು ಭಾರತ ಸರ್ಕಾರವು 12 ಅಕ್ಟೋಬರ್ 1993ರಂದು ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಿದೆ.
ಇದರ ಸದಸ್ಯರು ಕೇಂದ್ರ ಗೃಹ ಸಚಿವರಾಗಿರ್ತಾರೆ. ಲೋಕಸಭೆಯ ಸ್ಪೀಕರು, ರಾಜ್ಯಸಭೆಯ ಉಪಾಧ್ಯಕ್ಷರು, ಲೋಕಸಭೆ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಇದರಲ್ಲಿ ಸದಸ್ಯರಾಗಿರುತ್ತಾರೆ. NHRCಯ ಸಂಯೋಜನೆ ನೋಡಿ, ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವ ಅಧ್ಯಕ್ಷರನ್ನು NHRC ಒಳಗೊಂಡಿರುತ್ತದೆ. ಅಧ್ಯಕ್ಷರು ಮತ್ತು ಸದಸ್ಯರ ನಿಯಮಗಳು ನೋಡೋದಾದರೆ 3 ವರ್ಷಗಳು ಅಥವಾ 70 ವರ್ಷಗಳು ಆಗುವವರೆಗೂ ಇದು ಅಧಿಕಾರದಲ್ಲಿರ್ತಾರೆ. ನೋಡಿ, 3 ವರ್ಷಗಳು ಇವರ ಅಧಿಕಾರಾವಧಿ ಅಥವಾ ಅವರಿಗೆ 70 ವರ್ಷ. ಆದಾಗ್ಯೂ ಅಧ್ಯಕ್ಷರು ಮತ್ತು ಸದಸ್ಯರು 70 ವರ್ಷ ವಯಸ್ಸನ್ನು ತಲುಪಿಲ್ಲ ಎಂಬ ಅಂಶಕ್ಕೆ ಒಳಪಟ್ಟು ಮರು ನೇಮಕಕ್ಕೆ ಅರ್ಹರಾಗಿರುತ್ತಾರೆ. ನೋಡಿ, ಮರು ನೇಮಕಕ್ಕೆ ಇವರು ಅರ್ಹರು. ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವ ಮೂಲಕ ಅವರು ತಮ್ಮ ಕಚೇರಿಗೆ ರಾಜೀನಾಮೆ ನೀಡಬಹುದು. ಹಾಗಾದರೆ ಇವರು ರಾಜೀನಾಮೆಯನ್ನು ಯಾರಿಗೆ ಕೊಡಬೇಕು ಅವ್ರ ಪತ್ರವನ್ನು ಅಂದರೆ ರಾಷ್ಟ್ರಾಧ್ಯಕ್ಷರಿಗೆ ಇವರು ಪತ್ರವನ್ನು ಕೊಡಬೇಕು. 1993ರಲ್ಲಿ ಸ್ಥಾಪನೆಯಾಗಿದೆ. ನೆನಪಿರಲಿ, 3 ವರ್ಷ ಅಧಿಕಾರಾವಧಿ, 70 ವರ್ಷಗಳು. 7ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕರ್ನಾಟಕದ ಕೆಳಗಿನ ಯಾವ ಪ್ರಸಿದ್ಧ ಸಾಹಿತಿಗೆ ತಮಿಳುನಾಡು ಸರ್ಕಾರ ಪ್ರತಿ ವರ್ಷ ನೀಡುವ ಪ್ರತಿಷ್ಠಿತ ವೈಕುಂ ಪ್ರಶಸ್ತಿ ದೊರೆತಿದೆ? ನೋಡಿ, ವೈಕುಂ ಪ್ರಶಸ್ತಿ ಈ ವರ್ಷ ದೇವನೂರು ಮಹಾದೇವ ಅವರಿಗೆ ನೀಡಿ ಗೌರವಿಸಲಾಗಿದೆ. ಕರ್ನಾಟಕದ ಅಗ್ರಗಣ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವ ದೇವನೂರು ಮಹಾದೇವ ಅವರಿಗೆ ತಮಿಳುನಾಡು ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಲಭಿಸಿರತಕ್ಕಂಥದ್ದು. ನೋಡಿ, ತಮಿಳುನಾಡು ಸರ್ಕಾರದ ವೈಕುಂ ಪ್ರಶಸ್ತಿ ದೊರೆತಿದೆ ದೇವನೂರು ಮಹಾದೇವ ಅವರಿಗೆ. ಸಾಮಾನ್ಯವಾಗಿ ಪ್ರಶಸ್ತಿಗಳಿಂದ ದೂರವೇ ಇರುವ ದೇವನೂರು ಈ ಪುರಸ್ಕಾರವನ್ನು ತುಂಬು ಹೃದಯದಿಂದ ಸ್ವೀಕರಿಸಿದ್ದಾರೆ. ದೇವನೂರು ಮಹಾದೇವನವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು. ಇವರ ಒಡಲಾಳ ಕೃತಿಯನ್ನು ಕೋಲ್ಕತ್ತಾದ ಭಾರತೀಯ ಪರಿಷತ್ 1984ರ ಉತ್ತಮ ಸೃಜನಶೀಲ ಕೃತಿ ಎಂದು ಗೌರವಿಸಿದೆ. 1991ರಲ್ಲಿ ಇವರ ಕುಸುಮ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ವರ್ಷದ ಹಿಂದೆ ದೇವನೂರು ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಹ ಲಭಿಸಿದೆ. ಇವರ ಕೃತಿಗಳು ದ್ಯಾವನೂರು, ಒಡಲಾಳ, ಕುಸುಮ ಬಾಲೆ ಇತರೆ ಪ್ರಮುಖ ಕೃತಿಗಳು ಇದರಲ್ಲಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆನ್ ಬೆಟ್ವಾ ನದಿಗಳನ್ನು ಜೋಡಿಸುವ ಯೋಜನೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು? ಸರಿಯಾದಂಥ ಉತ್ತರ ಖಜುರಾಹೋ, ಮಧ್ಯಪ್ರದೇಶ. ನೋಡಿ, ಖಜುರಾಹೋ ಚಂದೇಲರ ಅರಸರ ಪ್ರಸಿದ್ಧ ದೇವಾಲಯಗಳು ಕಂಡುಬರ್ತವೆ. ಖಜುರಾಹೋ ಟೆಂಪಲ್ಗಳು ಅತ್ಯಂತ ಗುಹೆ ಟೆಂಪಲ್ಗಳಿವು. ಅತ್ಯಂತ ಪ್ರಾಚೀನ ಟೆಂಪಲ್ಗಳಲ್ಲಿ ಹೆಚ್ಚಿನ ಹೆಸರುವಾಸಿಯಾಗಿರತಕ್ಕಂಥ ಟೆಂಪಲ್ಗಳು ಖಜುರಾಹೋದಲ್ಲಿದೆ. ಈ ಖಜುರಾಹೋದಲ್ಲಿಯೇ ಇದೀಗ ದೇಶದ ಮೊಟ್ಟ ಮೊದಲ ಕೆನ್ ಬೆಟ್ವಾ ನದಿ ಜೋಡಿಸುವ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ನೋಡಿ, ದೇಶದ ಮೊಟ್ಟ ಮೊದಲ, ಇದು ನೆನಪಿರಬೇಕು ನಿಮಗೆ. ನೋಡಿ, ದೇಶದ ಮೊದಲ ನದಿ ಜೋಡಣೆ ಇದು ನೆನಪಿಟ್ಕೊಳ್ಳಿ. ನದಿ ಜೋಡಣೆ, ದೇಶದ ಮೊದಲ ನದಿ ಜೋಡಣೆಗೆ ಇಂದು ಮೋದಿಯವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ನೋಡಿ, ಇಲ್ಲಿ ಚಿತ್ರವನ್ನು ಗಮನಿಸಬೇಕು ಸ್ನೇಹಿತರೆ ನಿಮಗೆ. ಬೆಟ್ವಾ ನದಿ ಇಲ್ಲಿದೆ. ಆಣೆಕಟ್ಟು ಇಲ್ಲಿದೆ. ನೋಡಿ, ಆಣೆಕಟ್ಟು ನಡೀತಕ್ಕಂಥ ಸ್ಥಳ ಅಂದರೆ ಈ ಸ್ಥಳ ಯಾವುದು? ಖಜುರಾಹೋ ಅಂತ ನಿಮಗೆ ನೆನಪಿರಬೇಕು. ಇಲ್ಲಿ ಕೆನ್ ನದಿ ಬರ್ತಾ ಇದೆ. ನೋಡಿ, ಕೆನ್ ನದಿ ಇಲ್ಲಿಂದ ಬರ್ತಾ ಇದೆ. ಇವು ಕೆನ್ ಮತ್ತು ಬೆಟ್ವಾ ಏನಿದೆ ಇವೆಲ್ಲವೂ ಕೂಡ ಗಂಗಾ ನದಿಯ ಉಪನದಿಗಳಾಗಿರ್ತವೆ. ಕೆನ್ ಮತ್ತು ಬೆಟ್ವಾ ಇವೆಲ್ಲವೂ ಕೂಡ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯನ್ನು ಸೇರ್ಪಡೆಗೊಳ್ಳುತ್ತವೆ. ಇಲ್ಲಿ ಮೇಲುಗಡೆ ಬರ್ತಾ ಇರತಕ್ಕಂಥದ್ದು ಇದು ಗಂಗಾ ನದಿ ಅಂತ ನಿಮಗೆ ನೆನಪಿರಬೇಕು. ಇಲ್ಲಿ ಬೆಟ್ವಾ ನದಿ ಇದೆ, ಮಧ್ಯಪ್ರದೇಶದಲ್ಲಿ ಹರಿದು ಗಂಗಾ ನದಿಯನ್ನು ಸೇರುತ್ತೆ. ಅಂದರೆ ಉತ್ತರಾಭಿಮುಖವಾಗಿ ಹರಿದು ಗಂಗಾ ನದಿಯನ್ನು ಸೇರುತ್ತೆ. ಬೆಟ್ವಾ ನದಿಯು ಕೂಡ ಉತ್ತರಾಭಿಮುಖವಾಗಿ ಹರಿದು ಗಂಗಾ ನದಿಯನ್ನು ಸೇರುತ್ತೆ. ಈ ಕೆನ್ ಮತ್ತು ಬೆಟ್ವಾ ನದಿಗಳ ನಡುವೆ ಕಾಲುವೆ ಮಾರ್ಗ ನಿರ್ಮಾಣಗೊಳ್ತಾ ಇದೆ. ಇದನ್ನು ನೀವು ಗಮನಿಸಬಹುದು ಸ್ನೇಹಿತರೆ. ಇಲ್ಲಿ ಕಾಲುವೆ ಮಾರ್ಗ, ಇದು ಪೂರ್ತಿ ಇದು ಮಧ್ಯಪ್ರದೇಶ. ಇಲ್ಲಿ ಮೇಲ್ಗಡೆ ಉತ್ತರ ಪ್ರದೇಶವಿದೆ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಎರಡು ಜಾಯಿಂಟ್ ಆಗಿದ್ದಾವೆ, ಇದು ನಿಮಗೆ ಗೊತ್ತಿರಬೇಕು. ಈ ಎರಡೂ ನದಿಗಳ ನಡುವೆ ಜೋಡಣೆ ಆಗ್ತಾ ಇದೆ. ಇದರಿಂದ ಲಕ್ಷಾಂತರ ಜನರಿಗೆ ಕುಡಿಯುವ ನೀರು ದೊರೆಯಲಿದೆ. ನೋಡಿ, ಬೆಟ್ವಾ ಕೆನ್ ನದಿಗಳ ನಡುವೆ ಅಣೆಕಟ್ಟನ್ನು ಕಟ್ತಾ ಇದ್ದಾರೆ.
ಸೊ ಎಷ್ಟು ಅಂದರೆ ಸರಿಸುಮಾರು ಇಲ್ಲಿ ಧೌದಾನ್ ಅಣೆಕಟ್ಟಾಗಿರ್ಬೋದು, ಸುಮಾರು ಅಣೆಕಟ್ಟುಗಳು ಇಲ್ಲಿ ನಿರ್ಮಾಣಗೊಳ್ತಾ ಇದ್ದಾವೆ. ಸೊ ಈ ಪಿಕ್ಚರ್ ನಿಮಗೆ ನೆನಪಿರಬೇಕು. ಯಾವ ನದಿಯ ಉಪನದಿಗಳು ಕೆನ್ ಮತ್ತು ಬೆಟ್ವಾ ಎಂಬುದು ನಿಮಗೆ ನೆನಪಿರಬೇಕು. ಡಿಸೆಂಬರ್ 25, 2024ರಂದು ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮೊಟ್ಟ ಮೊದಲ ನದಿ ಜೋಡಣೆಯಾದ ಕೆನ್ ಬೆಟ್ವಾ ರಾಷ್ಟ್ರೀಯ ನದಿ ಜೋಡಣೆ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಓಂಕಾರೇಶ್ವರ ಸೌರ ಯೋಜನೆ, ಇದು ತುಂಬಾ ಹೆಸರುವಾಸಿಯಲ್ಲಿದೆ. ಇದನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. 1100ಕ್ಕೂ ಹೆಚ್ಚು ಅಟಲ್ ಗ್ರಾಮ ಸುಶಾಸನ ಭೂಮಿ ಪೂಜೆಯನ್ನು ಕೂಡ ಇಲ್ಲಿ ನೆರವೇರಿಸಿದರು. ಭಾರತದ 10ನೇ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 2014ರಿಂದ ಕೇಂದ್ರ ಸರ್ಕಾರವು ಡಿಸೆಂಬರ್ 25 ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡುತ್ತದೆ. ಕೆನ್ ಬೆಟ್ವಾ ರಾಷ್ಟ್ರೀಯ ನದಿ ಜೋಡಣೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೆನ್ ಬೆಟ್ವಾ ರಾಷ್ಟ್ರೀಯ ನದಿ ಜೋಡಣೆ ಯೋಜನೆಯು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯಡಿಯಲ್ಲಿ ನದಿಗಳ ಇಂಟರ್ಲಿಂಕಿಂಗ್ ಅಡಿಯಲ್ಲಿ ಪರಸ್ಪರ ಜೋಡಿಸಲಾದ 30 ನದಿಗಳಲ್ಲಿ ಮೊದಲನೆಯದಾಗಿದೆ. ಯೋಜನೆಯು 30 ನದಿಗಳನ್ನು ಅಂದರೆ 16 ಪೆನಿನ್ಸುಲಾರ್ ಮತ್ತು 14 ಹಿಮಾಲಯನ್ ನದಿಗಳನ್ನು ಪರಸ್ಪರ ಜೋಡಿಸಲು ಪ್ರಸ್ತಾಪಿಸುತ್ತದೆ. ಇದರಿಂದಾಗಿ ನದಿಯ ಹೆಚ್ಚುವರಿ ನೀರನ್ನು ನೀರಿನ ಕೊರತೆಯ ನದಿಗೆ ವರ್ಗಾಯಿಸುತ್ತದೆ. ಇದು ಪ್ರವಾಹ, ಬರಗಾಲದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಮತ್ತು ಖಚಿತವಾದ ಕುಡಿಯುವ ನೀರು ಮತ್ತು ನೀರಾವರಿ ಸೌಲಭ್ಯಗಳನ್ನು ಇದು ಒದಗಿಸುವ ನಿರೀಕ್ಷೆಯಲ್ಲಿದೆ. ನೋಡಿ, ಗಮನಿಸಬೇಕು ಸ್ನೇಹಿತರ, ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯಡಿಯಲ್ಲಿ ನದಿಗಳ ಇಂಟರ್ಲಿಂಕಿಂಗ್ ಅಡಿಯಲ್ಲಿ ಪರಸ್ಪರ ಜೋಡಿಸಲಾದ 30 ನದಿಗಳಲ್ಲೇ ಮೊದಲನೆಯದೇ ಕೆನ್ ಬೆಟ್ವಾ ನದಿ ಜೋಡಣೆಯಾಗಿದೆ. ಸೊ ಈ 30 ನದಿ ಜೋಡಣೆಯಲ್ಲಿ ಅದರಲ್ಲಿ 16 ಪೆನಿನ್ಸುಲಾರ್ ಆಗಿದೆ. ಸೊ ಗಂಗಾ ನದಿ ಒಂದು ಪೆನಿನ್ಸುಲಾರ್ ಒಂದು ವೃತ್ತಿಯಲ್ಲೇ ಇರುತ್ತದೆ ಅಂತ ನಿಮಗೆ ಗೊತ್ತಿರಬೇಕು. 14 ಹಿಮಾಲಯನ್ ನದಿಗಳು ಕೂಡ ಈ ಯೋಜನೆಯಲ್ಲಿ ಪ್ರಸ್ತಾಪಗೊಂಡಿದೆ, ನೆನಪಿರಲಿ. ಯೋಜನೆಯ ಒಟ್ಟು ವೆಚ್ಚ 44,000 ಕೋಟಿ ರೂಪಾಯಿ, 605 ಕೋಟಿಗಳು ಸೊ ಮೊದಲ ಬೆಲೆಯಲ್ಲಿ ಬಿಡುಗಡೆ ಮಾಡಿದೆ. ಸೊ ಯೋಜನೆಯ ಹಂತ, ಯೋಜನೆಯು ನೋಡಿ ದೌದಾನ್ ಅಣೆಕಟ್ಟು ಮತ್ತು 2 ನದಿಗಳನ್ನು ಸಂಪರ್ಕಿಸುವ ಕಾಲುವೆಯಾಗಿದೆ. ಲೋವರ್ ಅಂದರೆ ಕೆಳಗಡೆ ನಾವು ಅಣೆಕಟ್ಟು ನೋಡಿ ಖಜುರಾಹೋದಲ್ಲಿದೆ ದೌದಾನ್ ಅಣೆಕಟ್ಟು, ಆ ಅಣೆಕಟ್ಟಿಗೆ ಇದನ್ನು ಸಂಪರ್ಕಿಸಲಾಗುತ್ತದೆ ಕೆನ್ ಅಂದರೆ ಬೆಟ್ವಾ ನದಿಯನ್ನು. ಓಕೆ, ಸೊ ಲೋವರ್ ಹೋರ್ ಯೋಜನೆ ಕೋತಾ ಬ್ಯಾರೇಜ್ ಮತ್ತು ಬಿನಾ ಕಾಂಪ್ಲೆಕ್ಸ್ ವಿವಿಧೋದ್ದೇಶ ಯೋಜನೆಗಳ ಮೂಲಕ ಕೆನ್ ನದಿಯಿಂದ ಬೆಟ್ವಾಗೆ ಹೆಚ್ಚುವರಿ ನೀರನ್ನು ವರ್ಗಾಯಿಸಲು ಪ್ರಯತ್ನಿಸುತ್ತದೆ. ನೋಡಿ, ಹಾಗಾದರೆ ಯಾವ ನದಿಯಿಂದ ಯಾವ ನದಿಗೆ ನೀರನ್ನು ವರ್ಗಾಯಿಸುತ್ತದೆ ಅಂದರೆ ಇದನ್ನು ನೆನಪಿಟ್ಕೊಳ್ಳಿ. ಕೆನ್ ನದಿಯಿಂದ ಬೆಟ್ವಾಗೆ, ಇಂಪಾರ್ಟೆಂಟ್ ಈ ಪಾಯಿಂಟು, ಕೆನ್ ನದಿಯಿಂದ ಬೆಟ್ವಾಗೆ. ಈ ಹೇಳಿಕೆ ರೂಪದಲ್ಲಿ ಏನು ಬೇಕಾದ್ರೂ ಕೇಳ್ಬೋದು. ಕೆನ್ ನದಿಯಿಂದ ಬೆಟ್ವಾಗೆ ಹೆಚ್ಚುವರಿ ನೀರನ್ನು ಇಲ್ಲಿ ವರ್ಗಾಯಿಸಲಾಗುತ್ತದೆ. ಮಧ್ಯಪ್ರದೇಶದ ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶದ ಕೆನ್ ನದಿಯಲ್ಲಿ ಇದನ್ನು ನಿರ್ಮಿಸಲಾಗ್ತಾ ಇದೆ. ಸೊ ಓಂಕಾರೇಶ್ವರ ಪ್ರಾಜೆಕ್ಟ್ಗೂ ಕೂಡ ಇಲ್ಲಿ ಬಿಡುಗಡೆ ಮಾಡಿತ್ತು. 90 ಮೆಗಾವ್ಯಾಟ್ ಓಂಕಾರೇಶ್ವರ ತೇಲುವ ಸೌರ ಯೋಜನೆ. ನೋಡಿ, ಇದೊಂದು ಫ್ಲೋಟಿಂಗ್ ಅಂದರೆ ತೇಲುವ ಸೌರ ಯೋಜನೆಯಾಗಿದೆ. ಆಗಸ್ಟ್ 2024ರಂದು SJVN ಲಿಮಿಟೆಡ್ ಇದನ್ನು ನಿಯೋಜಿಸಿತು. ಅಧಿಕೃತವಾಗಿ ಪ್ರಧಾನಿ ಮೋದಿಯವರು ಡಿಸೆಂಬರ್ 25, 2024ರಂದು ಉದ್ಘಾಟಿಸಿದರು. ಓಂಕಾರೇಶ್ವರ ತೇಲುವ ಸೌರ ಯೋಜನೆಯನ್ನು ನರ್ಮದಾ ನದಿಯ ಮೇಲೆ ನಿರ್ಮಿಸಲಾಗಿದೆ. ಇದು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿದೆ. ಆಲ್ರೆಡಿ ಇದನ್ನು ಆಗಸ್ಟ್ ತಿಂಗಳಲ್ಲಿ ನಾನು ನಿಮಗೆ ಸಂಪೂರ್ಣ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಆದರೆ ನೆನಪಿರಲಿ, ಓಂಕಾರೇಶ್ವರ ತೇಲುವ ಸೌರ ಯೋಜನೆ ಎಲ್ಲಿದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶದ ಖಾಂಡ್ವಾದಲ್ಲಿದೆ, ನೆನಪಿರಬೇಕು. ಓಂಕಾರೇಶ್ವರ ತೇಲುವ ಸೌರ ಯೋಜನೆಯು ಭಾರತದ ಅತಿದೊಡ್ಡ ತೇಲುವ ಸೌರ ಪಾರ್ಕ್. ಓಕೆ, ನೆನಪಿರಲಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಡಿಸೆಂಬರ್ 2024ರಲ್ಲಿ ರಾಷ್ಟ್ರಪತಿಗಳಿಂದ ಉತ್ತರಾಖಂಡ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಕೆಳಗಿನ ಯಾವ ಕನ್ನಡಿಗನನ್ನು ನೇಮಿಸಲಾಗಿದೆ? ಸರಿಯಾದಂಥ ಉತ್ತರ ನ್ಯಾಯಮೂರ್ತಿ ಜಿ ನರೇಂದರ್ ಅಂತ ಕರೀತಾರೆ. ಸೊ ಇಲ್ಲಿ ಜಿ ಮುಂದೆ ಹಾಕೊಳ್ಳಿ ಅಥವಾ ಹಿಂದೆ ಹಾಕೊಂಡ್ರೆ ನಡೀತಿದೆ.
ಓಕೆ, ಜಿ ನರೇಂದರ್ ಅಂತ ಕರೀತೀವಿ. ಜಿ ನರೇಂದ್ರ ಸ್ನೇಹಿತರೆ. ಜಿ ನರೇಂದರ್ ಏನಿದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳಿವರು. ಸೊ ಕನ್ನಡಿಗರು. ಇವರನ್ನು ಉತ್ತರಾಖಂಡ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಿಸಲಾಗಿದೆ. ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರಾಖಂಡದ ಮುಖ್ಯ ನ್ಯಾಯಮೂರ್ತಿಗಳಾಗಿ. ಸೊ ಈ ಗವರ್ನರ್ ಕೂಡ ಇದೇ ಅವಧಿಯಲ್ಲಿ 5 ಜನ ನೇಮಕಗೊಂಡಿದ್ದಾರೆ. ಮತ್ತು ನೀವು ಗವರ್ನರ್ ಅಂತ ಕೊಟ್ಟರೆ ರಾಂಗ್ ಆನ್ಸರ್ ಆಗುತ್ತೆ. ಹೈಕೋರ್ಟ್ ಚೀಫ್ ಜಸ್ಟಿಸ್ ಎಂಬುದು ನೆನಪಿರಬೇಕು. ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಿಸೆಂಬರ್ 24, 2024ರಂದು ಜಸ್ಟಿಸ್ ಗುರ್ಮಿತ್ ಸಿಂಗ್ ಸಂದವಾಲಿಯಾ, ಕರ್ನಾಟಕ ಮೂಲದ ಜಸ್ಟಿಸ್ ಗುಹಾನಾಥನ್ ನರೇಂದರ್ ನೋಡಿ ಗುಹಾನಾಥನ್. ಸೊ ಇದು ಜಿ ತೆಗೀರಿ ಇಲ್ಲಿ. ಓಕೆ, ಜಿ ಅಂದರೆ ಗುಹಾನಾಥನ್. ಓಕೆ, ಜಿ ಅಂದರೆ ಗುಹಾನಾಥನ್ ಅಂತ ನೆನಪಿರಬೇಕು. ಗುಹಾನಾಥನ್ ನರೇಂದರ್ ಅಥವಾ ಜಿ ನರೇಂದರ್ ಅವರನ್ನು ಕ್ರಮವಾಗಿ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ಹೈಕೋರ್ಟ್ನ ಹೊಸ ನ್ಯಾಯಾಧೀಶರನ್ನಾಗಿ ನೇಮಿಸಲಾಗಿದೆ. ನೋಡಿ, ಮುಖ್ಯವಾಗಿ ನ್ಯಾಯಮೂರ್ತಿ ಸಂದವಾಲಿಯಾ ಅವರು ಪ್ರಸ್ತುತ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ನ್ಯಾಯಮೂರ್ತಿ ನರೇಂದರ್ ಜಿ ಅವರು ಆಂಧ್ರ ಪ್ರದೇಶ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ನೋಡಿ, ಅವರು ಆಂಧ್ರ ಪ್ರದೇಶದ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದರು. ಮುಖ್ಯ ನ್ಯಾಯಾಧೀಶರಲ್ಲ, ಕೇವಲ ನ್ಯಾಯಾಧೀಶರಾಗಿದ್ದರು ಅಷ್ಟೇ ಅವರು. ಸೊ ಇದೀಗ ಇವರಿಬ್ಬರನ್ನು ಸುಪ್ರೀಂ ಕೋರ್ಟ್ನ ಕೊಲಿಜಿಯಂ ನೋಡಿ, ಕೊಲಿಜಿಯಂ ಪದ್ಧತಿ ರದ್ದಾಗಿತ್ತು, ಮತ್ತೆ ಕೊಲಿಜಿಯಂ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಯಿತು. ಇದು ಕೂಡ ನಿಮಗೆ ನೆನಪಿರಲಿ. ಕೊಲಿಜಿಯಂ ಈ ಹೈಕೋರ್ಟ್ನ ನ್ಯಾಯಮೂರ್ತಿಗಳನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ. ಸೊ ಹೈಕೋರ್ಟ್ ನ್ಯಾಯಾಧೀಶರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಸೊ ಹೈಕೋರ್ಟ್ ನ್ಯಾಯಾಧೀಶರು ಭಾರತದಲ್ಲಿ ಪ್ರಸ್ತುತ 25 ಹೈಕೋರ್ಟ್ಗಳಿದ್ದಾವೆ. ಓಕೆ, ಇನ್ನು ನೋಡಿ 1858ರಲ್ಲಿ ಕಾನೂನು ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂಸತ್ತು ಭಾರತೀಯ ಉಚ್ಚ ನ್ಯಾಯಾಲಯಗಳ ಕಾಯ್ದೆ 1861 ಅಂಗೀಕರಿಸಿತು. ಇದು 3 ಪ್ರೆಸಿಡೆನ್ಸಿಗಳಲ್ಲಿ ಸುಪ್ರೀಂ ಕೋರ್ಟ್ ಬದಲಿಗೆ ಉಚ್ಚ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಸಲಹೆ ನೀಡುತ್ತದೆ. ಆ ಸಂದರ್ಭದಲ್ಲಿ ಕೋಲ್ಕತ್ತಾ, ಮದ್ರಾಸ್, ಬಾಂಬೆ ಉಚ್ಚ ನ್ಯಾಯಾಲಯಗಳು ಸ್ಥಾಪನೆಗೊಂಡವು. ಕೋಲ್ಕತ್ತಾದ ಹೈಕೋರ್ಟ್ನ ಚಾರ್ಟರನ್ನು ಮೇ 1862ರಲ್ಲಿ ಆದೇಶಿಸಲಾಯಿತು ಮತ್ತು ಮದ್ರಾಸ್ ಮತ್ತು ಬಾಂಬೆಯ ಆದೇಶವು ಜೂನ್ 1862ರಲ್ಲಿ ಆದೇಶವಾಯಿತು. ಆ ಮೂಲಕ ಕೋಲ್ಕತ್ತಾ ಹೈಕೋರ್ಟನ್ನು ದೇಶದ ಮೊದಲ ಹೈಕೋರ್ಟ್ ಎಂದು ಘೋಷಣೆ ಮಾಡಲಾಯಿತು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.